ಹಲೋ ನಮಸ್ತೆ ವೆಲ್ಕಮ್ ಟು ವನಿತಾ ಶೇಖರ್ ಯೂಟ್ಯೂಬ್ ಚಾನಲ್. ಇದು ಆಲ್ಮೋಸ್ಟ್ ಲಾಸ್ಟ್ ವೀಕ್ ತೊಗೊಂಡಿದ್ದಂಥ ಕ್ಲಿಪ್ಪಿಂಗ್. ನನ್ನ ರೂಮ್ಗೆ ಮಂಚ ತೊಗೊಬೇಕಾಯಿತು. ನಾನು ತೊಗೊಂಡಿದ್ದಂಥ ಮಂಚ ಆಲ್ಮೋಸ್ಟ್ ಅದು 15 ವರ್ಷದ ಹಳೆಯ ಮಂಚ. ನಾವು ಯಾವಾಗ ಸಪ್ರೇಟಾಗಿ ಬಂದಾಗ ನಾವು ಪರ್ಚೇಸ್ ಮಾಡಿದಂಥ ಮಂಚ ಇದೇ ಮನೆಗೂ ಅದನ್ನೇ ರಿಟೈನ್ ಮಾಡ್ಕೊಂಡಿದ್ವಿ. ಬಟ್ ಅದು ತುಂಬ ಹಾಳಾಗಿದ್ದರಿಂದ ಇದನ್ನು ಆರ್ಡ್ರ್ ಮಾಡಿದ್ವಿ. ನಮ್ಮ ರೂಮ್ ಆ್ಯಕ್ಚುಲಿ ಸ್ವಲ್ಪ ಚಿಕ್ಕದಿರೋದ್ರಿಂದ ಸೊ ಅದಕ್ಕೆ ಜಸ್ಟ್ ಸ್ವಲ್ಪ ನಾನೊಬ್ಬಳೇ ಮನ್ಗೋದ್ರಿಂದ ಚಿಕ್ಕದೇ ಇರಲಿ ಮಂಚ ಅಂತ ಹೇಳಿ ಆರ್ಡ್ರ್ ಕೊಟ್ಟು ಮಾಡಿಸಿದ್ವಿ. ಸೊ ಅವ್ರು ಬಂದು ಫಿಟ್ ಮಾಡಿಬಿಟ್ಟು ಹೋದರು. ಬಟ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈಗ ಬರೋ ಮಂಚ ಎಲ್ಲ ಹೇಗೆ ಬರುತ್ತೆ ಅಂತಂದರೆ, ಮುಂಚೆ ಒಂದೇ ಪ್ಲೇವುಡ್ಡಲ್ಲಿ ಬರ್ತಾಯಿತ್ತು. ಬಟ್ ಇದು 4 ಕಾಲಿರೋ ಥರ ಬರುತ್ತೆ. ಸೊ ಸೇಮ್ ದಿವಾನನೇ ಅಟ್ಯಾಚ್ ಮಾಡಿರ್ತಾರೆ. ಆ ಥರ ಬರ್ತಾ ಇದೆಯಂತೆ ಈಗ, ಬಿಕಾಸ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಅವತ್ತು 6ನೇ ತಾರೀಕಿದು. ಅವತ್ತು 6ನೇ ತಾರೀಕು ರಾಯರದು ಬರ್ಡೇ ಇತ್ತು. ಸುಮ್ಮನೆ ರ್ಯಾಂಡಮಾಗಿ ನನ್ನ ತಂಗಿ ಲಾಸ್ಟ್ ವೀಕ್ ನಾನು ಹೇಳಿದ್ದೆ ಅವಳಿಗೆ ರಾಯರ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ಅವತ್ತು ಹೋಗೋಕ್ಕಾಗಲಿಲ್ಲ. ಸೊ ಅದಕ್ಕೆ ಹೋಗೋಣ ಅಂತ ಹೇಳಿ ಅವತ್ತೇ ಹೋಗಿದ್ವಿ. ನಮ್ಗೆ ನಿಜ ಐಡಿಯಾನೂ ಇರಲಿಲ್ಲ ಅವತ್ತು ರಾಯರದು ಬರ್ತಡೇ ಅಂತ ಹೇಳಿ ಹೋಗಿದ್ವಿ. ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ಆ್ಯಂಡ್ ಅಲ್ಲೇ ಊಟ ಕೂಡ ಕೊಟ್ಟಿದ್ರು. ನನ್ನ ತಂಗಿಗೆ ಹೋಟೆಲಲ್ಲಿ ನಾನು ಹೆಂಗೆ ದೇವಸ್ಥಾನ ಕರ್ಕೊಂಡು ಹೋಗಿದ್ದೀನಲ್ಲ, ನೀನು ಹೋಟೆಲಲ್ಲಿ ಊಟ ಕೊಡಿಸ್ಬೇಕಂತ ಹೇಳಿದ್ದೆ. ನೋಡಿದ್ರೆ ಅವತ್ತು ರಾಯರದ್ದು ಬರ್ಡೇ ಪ್ರಸಾದ ಕೂಡ ಸಿಕ್ತು. ತಿಂದು ಮನೆಗೆ ಬಂದ್ವಿ. ಅವತ್ತು ಪ್ರಸಾದ ಬಂದು ಚೆನ್ನಾಗಿ ಮಾಡಿದ್ರು. ಬಿಸಿಬೇಳೆಬಾತ್, ಮೊಸರನ್ನ, ಆಮೇಲೆ ರಾಯರ್ ಫೇವ್ರೆಟ್ ಏನು ಹೇಳ್ತಾರೆ ಅದು ಕಡಲೆಬೇಳೆ ಹೂರ್ಣ ಮಾಡಿದ್ರು. ಅದ್ರ ರೆಸಿಪಿ ಕೂಡ ಟ್ರೈ ಮಾಡಿದ್ದೀನಿ. ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗಲ್ಲಿ ತೋರಿಸ್ತೀನಿ. ಏನಿದು ಇಲ್ಲ ಆಯ್ತು ಬಿಡು. ನನ್ನ ತಂಗಿಗೆ ಅವಳ ಮುಖ ತೋರಿಸೋದು ಇಷ್ಟ ಇರಲಿಲ್ವಂತೆ. ಸೊ ಅದಕ್ಕೋಸ್ಕರ ಅವಳು ಆ ರೀತಿ ಮಾಡ್ತಾಯಿದ್ಲು. ಸೊ ಅದನ್ನು ಹಂಗೆ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ನಾವು ಅವತ್ತು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನಾನು ಒಂದು ಇದು ನೋಡಿದ್ದೆ, ಅದು ಹೆಸರೆಲ್ಲ ಬೇಡ, ಬಟ್ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿ ಇಷ್ಟೊಂದು ಪ್ರಾಬ್ಲಮ್ಸ್ಗಳಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದರು. ಸೊ ಬಿಕಾಸ್ ನಮ್ಮ ಅಮ್ಮಂಗೆ ತುಂಬ ಕೆಮ್ಮಿತ್ತು. ಸೊ ಅದಕ್ಕೋಸ್ಕರ ಇಂಗ್ಲೀಷ್ ಮೆಡಿಸಿನ್ಸ್ ತೋರಿಸಿ ನಮಗೂ ಸಾಕಾಗಿತ್ತು. ಸೊ ಅವ್ರಿಗೂ ಒಂದು ರಿಲೀಫ್ ಬೇಕಾಗಿದೆ ಅಂತ ಹೇಳಿ ನಂಗೆ ಕರ್ಕೊಂಡೋಗಿ ತೋರಿಸಿದ್ದೆ. ಸೊ ಆವಾಗ ನಮ್ಮ ಅಮ್ಮಗೆ ಬೆಟರ್ ಆಯಿತು ಕೆಮ್ಮು. ಸೊ ನನ್ನ ತಂಗಿಗೆ ಇದು ಯಾವುದೋ ಒಂದು ಆಕ್ಸಿಡೆಂಟ್ ಆಗಿ ಅವಳಿಗೆ ಕಾಲು ಹೇಟ್ ಆಗಿಬಿಟ್ಟಿತ್ತು, ನಮ್ಮ ಅಪ್ಪನಿಗೆ ಆಮೇಲೆ ಇವಳಿಗೆ. ಸೊ ಇವಳಿಗೆ ಸ್ವಲ್ಪ ಅದು ಇದಾಗಿದ್ದರಿಂದ ಎಷ್ಟೋ ದಿವಸ ಪೇನ್ ಅಂತ ಹೇಳ್ತಾಯಿದ್ಲು. ಸ್ಪೆಷಲಿ ಈ ಥರ ವಿಂಟರ್ ಸೀಸನ್ ಬಂದರೆ ತುಂಬ ಪೇನ್ ಅಂತ ಹೇಳ್ತಾಯಿದ್ಲು. ಸೊ ಎಕ್ಸ್ಟ್ರಾ ತೊಗೊಂಡೋಗಿ ಹಿಂಗೆ ನಾವು ತೋರಿಸಿದ್ವಲ್ಲ, ಅಲ್ಲೇ ಹೋಗಿ ತೋರಿಸಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿ ನೋಡ್ತಾರೆ ಡಾಕ್ಟರ್ ಕೂಡ. ಇದು ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿದ್ದು. ನಮ್ಮ ಮನೆ ಹತ್ರನೇ ಆಲ್ಮೋಸ್ಟ್ ಒಂದು 2-3 ಕಿಲೋಮೀಟರ್ಸ್ ಅಂತ ಅಂದ್ಕೊಳ್ಳಿ. ಸೊ ತುಂಬ ಚೆನ್ನಾಗಿ ನೋಡೋದು. ಇದು ಕಂಪ್ಲೀಟ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್. ಇದು ಅಂದರೆ ಅವರೇ ಮೆಡಿಸಿನ್ಸ್ ಎಲ್ಲ ಬರ್ಕೊಡ್ತಾರೆ. ಯಾವುದೇ ರೀತಿ ಇದಕ್ಕೆ ಚಾರ್ಜಸ್ ಏನಿಲ್ಲ. ಡಾಕ್ಟರ್ ನೋಡೋಕ್ಕೆ ಯಾವುದೇ ರೀತಿ ಚಾರ್ಜಸ್, ಬಟ್ ಮೆಡಿಸಿನ್ ಸ್ವಲ್ಪ ಕ್ವೈಟ್ ಕಾಸ್ಟ್ಲಿ ಇದೆ, ಆಯುರ್ವೇದಿಕ್ ಮೆಡಿಸಿನ್ಸು. ಸೊ ಅದಕ್ಕೆ ನಾವು ಕರ್ಕೊಂಡೋಗಿ ಅಲ್ಲಿ ತೋರಿಸಿದ್ವಿ. ತುಂಬ ಚೆನ್ನಾಗಿ ನೋಡ್ತಾರೆ. ಆ್ಯಂಡ್ ಕೆಮ್ಮಿಗೂ ಕೂಡ ನಾವು ಅಮ್ಮಂಗೆ ಆಲ್ಮೋಸ್ಟ್ ಬೆಟರ್ ಆಯಿತು ಕೆಮ್ಮು ತುಂಬಾ. ಅಂದರೆ ಈಗ ನಾರ್ಮಲ್ ಡಾಕ್ಟರ್ಗಳೆಲ್ಲ ಏನೂ ಹೇಳಲ್ಲ, ಅವ್ರು ಜಸ್ಟ್ ಆ ಕ್ಷಣಕ್ಕೆ ಕ್ಯೂರ್ ಆಗಲಿ ಅಂತ ಕೊಡ್ತಾರೆ. ಬಟ್ ಇಲ್ಲಿ ಡಾಕ್ಟರ್ ತುಂಬ ರೀಸನ್ ಹೇಳಿದ್ರು, ಏನಕ್ಕೋಸ್ಕರ ನಿಮ್ಗೆ ಈ ಥರ ಆಗ್ತಾಯಿದೆ, ಏನಕ್ಕೋಸ್ಕರ ಬರುತ್ತೆ, ಏನು ಫುಡ್ ತಿನ್ನಬಾರ್ದು ಅಂತ ಕ್ಲಿಯರಾಗಿ ನಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳೋದ್ರಿಂದ ನೆಕ್ಸ್ಟ್ ಟೈಮ್ ನಾವು ಕೂಡ ಆ ಒಂದು ಐಟಮ್ಸ್ಗಳನ್ನು ಅವಾಯ್ಡ್ ಮಾಡಿ. ಈಗ ನಮ್ಮ ಅಮ್ಮಗೆ ತುಂಬ ಕೆಮ್ಮಿದ್ದರಿಂದ ಪಚ್ಚ ಬಾಳೆಹಣ್ಣಾಗಿರ್ಬೋದು, ಹಾಲು, ಮೊಸರು, ಆಮೇಲೆ ಆದಷ್ಟು ಫ್ರೂಟ್ಸ್ಗಳನ್ನ ಕಡಿಮೆ ಮಾಡಿ ಅಂತ ಹೇಳಿದ್ರು. ಅದು ಸೊ ನಮ್ಮಮ್ಮ ಅದು ಕಂಟ್ರೋಲ್ ಮಾಡಿದೆ. ಬಟ್ ಈ ಡಾಕ್ಟರ್ಸ್ಗಳು ಏನು ಹೇಳ್ತಾರೆ, ಆ ಕ್ಷಣಕ್ಕೆ ಮಾತ್ರ ಅವ್ರು ಕ್ಯೂರ್ ಆಗಬೇಕಷ್ಟೇ, ಅದು ಲೈಫ್ ಟೈಮ್ ಅವರು ಏನು ಟ್ರೀಟ್ಮೆಂಟ್ ಕೊಡೋಲ್ಲ. ಯಾವ ರೀತಿ ತಿನ್ನಬಾರ್ದು ಅಂತೆಲ್ಲ. ನಾವು ಕೆಮ್ಮು ಕ್ಲಿಯರ್ ಆಗಿದ ತಕ್ಷಣ ವಾಪಸ್ ನಾವು ಅದೇ ತಿಂತೀವಿ. ಆ್ಯಂಡ್ ನನ್ನ ತಂಗಿಗೂ ಕೂಡ ಅಷ್ಟೇ, ಅವರೆಲ್ಲ ಹೇಳಿದ್ರು ಕಾಳಾಗಿರ್ಬೋದು ಅದೆಲ್ಲ ತಿನ್ನಕ್ಕೆ ಹೋಗಬೇಡಿ, ಬಿಕಾಸ್ ಅದೆಲ್ಲ ವಾಯಿ ಇರೋದ್ರಿಂದ ಅಂತ. ಆಮೇಲೆ ಫ್ರೂಟ್ಸಲ್ಲೂ ಅಷ್ಟೇ ನೋಡಿ ಮಾಡಿ ತಿನ್ನಿ ಅಂತ ಹೇಳಿದ್ದಾರೆ. ಸೊ ಕ್ಲಿಯರಾಗಿ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಮ್ಗೆ ಇದು ಇಷ್ಟ ಆಯಿತು. ಆ್ಯಂಡ್ ಹಿಂಗೆ ಇವಳಿಗೂ ಹೇಳಿದ್ದು, ನಂಗೆ ಅಲ್ಲಿ ಬೇರೆ ಕಡೆ ತೋರಿಸೋದು ಬೇಡ, ಇಲ್ಲೇ ಹೋಗಿ ನೋಡೋಣ ಅಂತ ಹೇಳಿ. ಸೊ ಅದೆಲ್ಲ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ನಡೀತಾ ಇದೆ ಟ್ರೀಟ್ಮೆಂಟ್. ಅದು 1 ಪಾಟ್ ರೆಸಿಪಿ ಮಾಡೋದನ್ನು ನೋಡೋಣ ಬನ್ನಿ. ಇದು ಲಂಚ್ ಬಾಕ್ಸ್ಗೆ ಪರ್ಫೆಕ್ಟ್ ಆಗಿರುವಂಥ ರೆಸಿಪಿ. ಇದು ಫಸ್ಟು ಮಸಾಲೆಗಳೆಲ್ಲ ಫ್ರೈ ಮಾಡ್ಕೊಳ್ಬೇಕು. ಫಸ್ಟ್ ಒಂದು ಕಡಾಯಿ ಇಟ್ಕೊಳ್ಳಿ, ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿ. ನಾನು ದಪ್ಪ ಸೈಜದ್ದು ಈರುಳ್ಳಿ ತೊಗೊಂಡಿದ್ದೀನಿ 2 ಇಲ್ಲಿ. ಎಲ್ಲ ನಾನಿಲ್ಲಿ ದಪ್ಪದಾಗ ಮಾತ್ರ ಚಾಪ್ ಮಾಡ್ಕೊಂಡಿದ್ದೀನಿ. ಫೈನ್ ಚಾಪ್ ಬೇಡ, ರಫಾಗಿ ಚಾಪ್ ಮಾಡ್ಕೊಳ್ಳಿ. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಹಾಗೂ ಇದು ಒಣಗಿದ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ತೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಕಾಯಿ ಕೂಡ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಆ್ಯಂಡ್ ಪುದೀನ ಕೊತ್ತಂಬರಿ ಇಲ್ಲಿ ಒಂದು ಇಡಿ ತೊಗೊಂಡಿದ್ದೀನಿ. ನಾನು ಯಾವುದೇ ರೀತಿ ಇಲ್ಲಿ ಕೊತ್ತಂಬರಿದು ಸ್ಟೆಮ್ನ ಯಾವುದೇ ರೀತಿ ಬಿಡಿಸ್ಕೊಂಡಿಲ್ಲ. ಸ್ಟೆಮ್ ಕೂಡ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಆ್ಯಡ್ ಮಾಡ್ಕೊಂಡು, ಅದಾದಮೇಲೆ 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅದನ್ನು ಕೂಡ ನೀಟಾಗಿ ಹಾಕಿ ರೋಸ್ಟ್ ಮಾಡಿ ಎಲ್ಲನೂ ಕೂಡ ನೀಟಾಗಿ ಮಸಾಲೆನ ಫ್ರೈ ಮಾಡ್ಕೊಳ್ಳಿ. ಅದೇ ನಮ್ಗೆ ಒಳ್ಳೆ ಟೇಸ್ಟ್ ಕೊಡೋದು ಮಸಾಲೆ ಫ್ರೈ ಮಾಡೋದು. ಅದನ್ನು ಸೈಡಲ್ಲಿ ಎತ್ತಿಕ್ಕಿ ತಣ್ಣಗೆ ಹಾಕಕ್ಕೆ ಬಿಡೋಣ. ಅದಾದಮೇಲೆ ಈಗ ಒಂದು ಕುಕ್ಕರ್ ತೊಗೊಳ್ಳೋಣ. ಫಸ್ಟ್ ಕುಕ್ಕರ್ಗೆ
ಬೆಣ್ಣೆ ಹಾಗೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಬೆಣ್ಣೆ ಮತ್ತು ಎಣ್ಣೆ ಹಾಕೋದ್ರಿಂದ ಯಾವುದೇ ರೀತಿ ಬೆಣ್ಣೆ ಸೀದೋಗಲ್ಲ. ಸೊ ಅದಕ್ಕೋಸ್ಕರ ಎಣ್ಣೆ ಹಾಕಿ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಇದನ್ನೆಲ್ಲ ಆ್ಯಡ್ ಮಾಡೋಣ. ಆ್ಯಂಡ್ ಯಾವುದೇ ರೀತಿ ಚಕ್ಕೆ ಆಗಿರ್ಬೋದು, ಪಲಾವ್ ಎಲೆ ಆಗಿರ್ಬೋದು, ಯಾವುದೇ ರೀತಿ ಪಾತ್ರೆ ಮುಂದೆ ಹೋಗಿ ಅದನ್ನು ಮುರಿಯೋಕ್ಕೆ ಹೋಗ್ಬಿಡಿ. ಅದೇನೋ ಚೂರು ಪೀಸ್ ಸಿಕ್ಬಿಟ್ರೆ ನಮ್ಮ ಗಂಟ್ಲಿಗೆ ಸಿಗಾಕೊಳ್ಳುತ್ತೆ. ಈ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ, ಅದಕ್ಕೋಸ್ಕರ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಸ್ಪೈಸಸ್ಗಳನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. ನೀಟಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು. ನಾನಿಲ್ಲಿ ಯಾವುದೇ ರೀತಿ ಆನಿಯನ್ ಆ್ಯಡ್ ಮಾಡ್ತಾಯಿಲ್ಲ, ಬಿಕಾಸ್ ನಾನು ಆಲ್ರೆಡಿ ಉರಿಯೋದಕ್ಕೆ ಆ್ಯಡ್ ಮಾಡಿರೋದ್ರಿಂದ ಮಸಾಲೆಗೆ ನಾನು ಇಲ್ಲಿ ಬರೀ ಟೊಮೆಟೊ ಮಾತ್ರ ಆ್ಯಡ್ ಮಾಡ್ತೀನಿ. ಇದು ಒಂದೇ ದಪ್ಪ ಸೈಜಿಂದ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ವೆಜಿಟೇಬಲ್ಸ್ಗಳನ್ನು ನಾನು ತೊಳೆದು ಹಚ್ಚಿಟ್ಟಿದ್ದೀನಿ. ಸೊ ಇಲ್ಲಿ ನಾನು ಯೂಸ್ ಮಾಡಿರೋದು ಒಂದು ಸ್ವೀಟ್ ಕಾರ್ನ್, ಆಲೂಗಡ್ಡೆ, ಕ್ಯಾರೆಟು ಮತ್ತು ಹುಳ್ಳಿಕಾಯಿ. ನಿಮ್ಗೆ ಯಾವ ತರಕಾರಿ ಬೇಕಾದರೂ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ನೀಟಾಗಿ ಅದನ್ನು ರೋಸ್ಟ್ ಮಾಡಿ ಒಂದು 5 to 6 minutes ಅದು ಚೆನ್ನಾಗಿ ರೋಸ್ಟ್ ಆಗೋಕ್ಕೆ ಬಿಡಿ. ಏನು ಹಸಿ ವಾಸನೆ ಏನಿದೆ ಅದು ನೀಟಾಗಿ ಹೋಗುತ್ತೆ. ಈಗ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕಿಡಿ, ನೀಟಾಗಿ ಚೆನ್ನಾಗಿ ರೋಸ್ಟ್ ಮಾಡಿ. ಅದಾದಮೇಲೆ ನಾನಿಲ್ಲಿ ಬಿರಿಯಾನಿ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಗರಂ ಮಸಾಲ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ನಾನು ಏನು ಮಸಾಲೆ ಬ್ಲೆಂಡ್ ಮಾಡಿದ್ದೀನೋ ಆ ಮಸಾಲೆನೆಲ್ಲನೂ ಕೂಡ ಇದರೊಳಗಡೆ ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗಿ ಆ ಮಸಾಲೆಗಳು ಎಲ್ಲ ತರಕಾರಿ ಒಟ್ಟಿಗೆ ಹಿಡಿಯೋ ರೀತಿ ನೋಡ್ಕೊಳ್ಳಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡೋದ್ರಿಂದ ಮಸಾಲೆಗಳು ಕಂಪ್ಲೀಟಾಗಿ ಆ ವೆಜಿಟೇಬಲ್ಗೆ ನೀಟಾಗಿ ಹಿಡಿಯುತ್ತೆ. ನೋಡ್ಬೋದು ನಾನು ನೀಟಾಗಿ ಅದನ್ನು ಮಿಕ್ಸ್ ಮಾಡಿದ್ದೀನಿ. ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿಬಿಡಿ, ಉಲ್ಟಾ ಕ್ಲೋಸ್ ಮಾಡಿಡಿ. ಸ್ವಲ್ಪ ಹೊತ್ತು ಆ ಮಸಾಲೆ ಏನಿದೆ ವೆಜಿಟೇಬಲ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ. ನೋಡ್ಬೋದು ನೀವು ಯಾವ ರೀತಿ ಒಂದು 2-3 ನಿಮಿಷ ನಾವು ಲಿಡ್ ಕ್ಲೋಸ್ ಮಾಡಿಟ್ಟಿರೋಕ್ಕೆ ಮಸಾಲೆಗಳು ನೀಟಾಗಿ ವೆಜಿಟೇಬಲ್ ಒಟ್ಟಿಗೆ ನೀಟಾಗಿ ಬ್ಲೆಂಡ್ ಆಗಿದೆ. ಸೊ ಈಗ ನಾನಿಲ್ಲಿ ಬಿಸಿನೀರನ್ನ ಯೂಸ್ ಮಾಡ್ಕೊಳ್ದೆ. ಬಿಸಿನೀರು ಏನಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, ಯಾವತ್ತೇ ನಾವು ಬಾಯ್ಲ್ ಇಟ್ಟಾಗ ನಾವು ತಣ್ಣೀರು ಇದೆ ಇಮಿಡಿಯೇಟಾಗಿ ಆಫ್ ಆಗಿಬಿಡುತ್ತೆ ನಾವು ಮಾಡ್ತಾ ಇರೋವಂಥ ಅಡುಗೆ. ಸೊ ಅದಕ್ಕೋಸ್ಕರ ಅದು ಟೆಂಪ್ರೇಚರ್ ಅದೇ ರೀತಿ ಇರಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ನಾನು ಬಿಸಿನೀರನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಬೇಗ ಕೂಡ ಆಗುತ್ತೆ. ಆ್ಯಂಡ್ ಸ್ವಲ್ಪ ಲೆಮನ್ ಡ್ರಾಪ್ಸ್ನ ಹಿಂಡಿ. ಸೊ ಲೆಮನ್ ಹಾಕೋದ್ರಿಂದ ಏನಂತ ಅಂದರೆ ಅನ್ನ ಉದುರುದ್ರ ಆಗುತ್ತೆ ಆ್ಯಂಡ್ ಒಳ್ಳೆ ಟೇಸ್ಟ್ ಕೂಡ ಸಿಗುತ್ತೆ ಅಂತ. ನಾನು ಫಸ್ಟು ನೀವು ಟೇಸ್ಟ್ ಮಾಡ್ಕೊಳ್ಳಿ. ಅಕ್ಕಿ ಹಾಕಿಂತ ಮುಂಚೆ ಏನಾರು ಉಪ್ಪು ಖಾರ ಏನಾದ್ರು ಬೇಕಂತ. ಸ್ವಲ್ಪ ನಂಗೆ ಉಪ್ಪು ಕಡಿಮೆ ಅನಿಸ್ತು, ಅದಕ್ಕೋಸ್ಕರ ನಾನು ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ನೀವು ಇಲ್ಲಿ ಲಿಡ್ ಕ್ಲೋಸ್ ಮಾಡಿ ವಿಸಿಲ್ ತೊಗೊಳಕ್ಕೆ ಬಿಡಿ. ಒಂದು ವಿಸಿಲ್ ಅದಾದಮೇಲೆ ಸ್ವಲ್ಪ ಸ್ಲಿಮ್ಮಲ್ಲಿ ಇನ್ನೊಂದು ವಿಸಿಲ್ ತೊಗೊಳಕ್ಕೆ ಬಿಡಿ. ಇಲ್ಲಿ ಎಲ್ಲ ಟೈಮು ನೀವು ಅದೇ ಮೊಸರು ಬಜ್ಜಿ ಅಥವಾ ರೈತ ತಿಂದು ಬೇಜಾರಾಗಿದೆ, ಇದನ್ನು ಟ್ರೈ ಮಾಡಿ. ಫಸ್ಟು ಕಡಲೆಕಾಯಿನ ರೋಸ್ಟ್ ಮಾಡ್ಕೊಳ್ಳಿ. ಇದು ಈ ರೀತಿ ಬ್ರೌನ್ ಆಗಿರಬೇಕು. ಕಡಲೆಕಾಯಿ ನೀಟಾಗಿ ರೋಸ್ಟ್ ಆಗಿರಬೇಕು. ಅದನ್ನು ನೀವು ಮಿಕ್ಸಿ ಜಾರಲ್ಲಿ ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ಮೊಸರನ್ನ ನಾನು ಆಲ್ರೆಡಿ ಕಡ್ದಿಟ್ಕೊಂಡಿದ್ದೀನಿ, ಯಾವುದೇ ರೀತಿ ನೀರು ಮಿಕ್ಸ್ ಮಾಡಿಲ್ಲ. ಸೊ ನಾವೇನು ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ವಲ್ಲ ಕಡಲೆಕಾಯಿ, ಅದನ್ನು ಇಲ್ಲಿ ನಾನು ಆ್ಯಡ್ ಮಾಡ್ತೀನಿ. ಜೊತೆಗೆ ಕುಕುಂಬರ್, ನೀಟಾಗಿ ಇದನ್ನು ಗ್ರೇಟ್ ಮಾಡಿರೋವಂಥ ಸೌತೆಕಾಯಿನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೌತೆಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ನೀವು ಯಾವ ಕ್ವಾಂಟಿಟಿಲಿ ಮಾಡ್ತಾಯಿದ್ರು ಅದಕ್ಕೆ. ಸೊ ನಾನು ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಮಾಡ್ತಾಯಿರೋದು, ನಾನು 2 ಟೇಬಲ್ ಸ್ಪೂನ್ ಗ್ರೇಟೆಡ್ ಹಾಕ್ಕೊಂಡು ಸೌತೆಕಾಯಿನ ಆ್ಯಡ್ ಮಾಡ್ಕೊಂಡು, ಅದಾದಮೇಲೆ ಚಾಟ್ ಮಸಾಲ, ಸ್ವಲ್ಪ ಪಿಂಕ್ ಸಾಲ್ಟ್ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಎಷ್ಟು ಬೇಕೋ ಅಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ನಾನಿಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಮುಂಚೆನೇ ಆಡಿಸಿ ಇರೋವಂಥ ಒಗ್ಗರಣೆ. ಇಲ್ಲ ನಾನು ಮಾಡಿರೋದು ಸಾಸಿವೆ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಚಿಟಿಕೆ ಇಂಗು, ಕರಿಬೇವು ಕೂಡ ಆ್ಯಡ್ ಮಾಡ್ಬೋದು ನೀವು. ಆದರೆ ನಾನು ಕರಿಬೇವು ಇರಲಿಲ್ಲ ಅನ್ನೋಕ್ಕೋಸ್ಕರ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ಅದನ್ನು ಆರಿಸಿ ಇಡಬೇಕು, ಯಾಕಂದರೆ ಮೊಸರು ಡೈರೆಕ್ಟಾಗಿ ಹಾಕೋದ್ರಿಂದ ಒಡೆಯೋ ಚಾನ್ಸಸ್ ಇರೋದ್ರಿಂದ ಫಸ್ಟೇ ಒಗ್ಗರಣೆ ಮಾಡಿ ಆರಿಸಿ ಅದಾದಮೇಲೆ ಇದು ಆ್ಯಡ್ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಆಗಿರುವಂಥ ಒಂದು ಕ್ರೀಮಿ ಟೆಕ್ಸ್ಚರಲ್ಲಿ ಬಂದಿರೋವಂಥ ರಾಯ್ತ ಇದು. ನಿಮಗೆ ಕನ್ಸಿಸ್ಟೆನ್ಸಿ ನಿಮಗೇನೋ ಸ್ವಲ್ಪ ನೀರು ಬೇಕು ಅಂತಂದರೆ ಬೇಕಾದ್ರೆ ನೀವು ಇಲ್ಲಿ ನೀರು ಕೂಡ ಆ್ಯಡ್ ಮಾಡ್ಕೊಬೋದು. ಬನ್ನಿ ನೋಡೋಣ ನಮ್ಮ ಪಲಾವ್ ಹೇಗಾಗಿದೆ ಅಂತ. ನೀವೇ ನೋಡ್ಬೋದು ಎಲ್ಲ ವೆಜಿಟೇಬಲು ನೀಟಾಗಿ ಆ ಮಸಾಲೆ ನೀಟಾಗಿ ಹಿಡಿದಿದೆ. ಸೊ ತುಂಬ ಚೆನ್ನಾಗಿರುವಂಥ ಪಲಾವ್. ನೀವು ಟ್ರೈ ಮಾಡಿ ರೆಸಿಪಿ ಹೇಗೆ ಬಂದಿದೆ ಅಂತ ಹೇಳಿ. ರೈತ ಒಟ್ಟಿಗೆ 1 ಪಾಟ್ ರೆಸಿಪಿ ವಾಸ್ ಸೂಪರ್. ಈ ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಿ ಯು ಆಲ್ ಇನ್ ವೆರಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವ್ಲಾಗ್. ಟೇಕ್ ಕೇರ್, ಬಾಯ್.